ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ನಿಧಾನವಾಗಿ ಅಪ್ಡೇಟ್ ಆಗ್ತಾ ಇದೆ. ಮಧ್ಯಾಹ್ನ 2:30 ಬಳಿಕ ನಿಧಾನವಾಗಿ ಅಪ್ಡೇಟ್ ಆಗ್ತಾ ಇದೆ ಎಲೆಕ್ಷನ್ ನ ರಿಸಲ್ಟ್. ಚುನಾವಣಾ ಆಯೋಗದ ನಡೆಯ ಮೇಲೆ ಕಾಂಗ್ರೆಸ್ ನಾಯಕರು ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಚುನಾವಣಾ ಆಯೋಗದ ವೆಬ್ಸೈಟ್ ನ ಮೇಲೆ 2:30 ಬಳಿಕ ಅಪ್ಡೇಟ್ ನಿಧಾನ ಆಗ್ತಾ ಇರೋದು ಯಾಕೆ? ಇಲ್ಲೇನೋ ನಡೀತಾ ಇದೆ. ಕಾಣದ ಕೈಗಳು ಹಾಗಾದ್ರೆ ಕೆಲಸ ಮಾಡ್ತೀವಿಯಾ ಅನ್ನುವಂಥ ಅನುಮಾನ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂತರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೆಲುವನ್ನ ದಾಖಲು ಮಾಡಿದ್ದಾರೆ. ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅತಿ ಹೆಚ್ಚು ಮತಗಳ ಅಂತರ. ಇನ್ನು ಮಂಡ್ಯದಲ್ಲಿ 2,80,000 ಮತಗಳ ಅಂತರದಿಂದ ಕುಮಾರಸ್ವಾಮಿ ಅವರು ಗೆದ್ದು ಬೀಗ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂತರದಿಂದ ಕಾಗೇರಿ ಅವರು ಗೆದ್ದಿದ್ದಾರೆ. ಮಾಜಿ ಸ್ಪೀಕರ್ 3,37,000 ಮತಗಳ ಅಂತರದಿಂದ ಅವರು ಗೆದ್ದಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಅನುಮಾನ ಇತ್ತು. ವಿಜಯದ ಸಿಂಬಲ್ ನ ತೋರಿಸುತ್ತಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಇಲ್ಲಿದ್ದಂತಹ ಒಂದು ಅನುಮಾನ ಏನು ಅಂದ್ರೆ, ಅನಂತ್ ಕುಮಾರ್ ಹೆಗಡೆಯಂಥ ಪ್ರಭಾವಿ ನಾಯಕ, ಪ್ರಸಿದ್ಧ ನಾಯಕನನ್ನ ಬದಲಾವಣೆ ಮಾಡಿದ್ದು ಏನಾದ್ರೂ ಎಫೆಕ್ಟ್ ಆಗ್ಬಿಡುತ್ತಾ ರಿಸಲ್ಟ್ ಮೇಲೆ, ಕಾಗೇರಿ ಅವರ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗ್ಬಿಡುತ್ತಾ ಅನ್ನುವಂಥ ಅನುಮಾನ ಇತ್ತು. ಬಟ್ ಹಾಗಾಗೇ ಇಲ್ಲ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ಬಿಜೆಪಿಯನ್ನ ಕೈ ಬಿಟ್ಟಿಲ್ಲ. ಪಕ್ಷವೇ ಮುಖ್ಯ ನಮಗೆ ವ್ಯಕ್ತಿಗಿಂತ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಗೆಲುವಿನ ಸಿಹಿ ಸಿಕ್ಕಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋಲು, ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ ನಾಯಕರ ಸಾಲಿನಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಕೋಸ್ಟಲ್ ಬೆಲ್ಟ್ ಇದೆಯಲ್ಲ, ಸೊ ಆ ಕೋಸ್ಟಲ್ ಬೆಲ್ಟ್ ಅನ್ನೋದು ಬಿಜೆಪಿಯ ಭದ್ರಕೋಟೆ. ಸೊ ಯಾವುದೇ ಕಾರಣಕ್ಕೂ ಅಲ್ಲಿರುವಂತಹ ಜನ ಮತದಾರರು ಬಿಜೆಪಿಯ ಕೈ ಬಿಡಲ್ಲ. ಅದು ಸ್ಪೆಷಲಿ ಲೋಕಸಭಾ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಅನ್ನೋ ಮಾತಿತ್ತು. ಆ ಮಾತು ಈಗಲೂ ಕೂಡ ನಿಜ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.